ನಮಸ್ತೆ ಫ್ರೆಂಡ್ಸ್. ನಾಳೆ ವೈಕುಂಠ ಏಕಾದಶಿ ದಿವಸ ಏನು ಮಾಡಿದರೆ ಒಳ್ಳೆಯದು ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ. ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ನಂದು ವಾಯ್ಸ್ ಚೇಂಜ್ ಆಗಿದೆ ಆಯಿತಾ. ನಿನ್ನೆ ಮೊನ್ನೆ ನನಗೆ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಆ ಕಾರಣದಿಂದ ವಿಡಿಯೋ ಮಾಡಲಿಲ್ಲ. ಇವತ್ತು ಸ್ವಲ್ಪ ಮಾತಾಡಲಿಕ್ಕೆ ಆಗ್ತದೆ, ಆದ್ದರಿಂದ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೇನೆ. ವೈಕುಂಠ ಏಕಾದಶಿ ದಿವಸ ಎಲ್ಲರಿಗೂ ಕೂಡ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ ಇರ್ತದೆ, ಇನ್ನು ಕೆಲವರು ಪ್ರೆಗ್ನೆಂಟ್ ಇರ್ತಾರೆ. ತುಂಬ ಜನರಿಗೆ ಏನಾದರೂ ಒಂದು ತೊಂದರೆಯಿಂದ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಿಮಗೆ ದೇವರ ಆಶೀರ್ವಾದ ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ನೀವು ಏನು ಮಾಡಿ ನಿಮಗೆ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳುವವರು, ಇದು ಉಪವಾಸ ಮಾಡುವವರು ಕೂಡ ಮಾಡ್ಬೋದು, ಉಪವಾಸ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಕೊಂಡು ಹೇಳುವವರು ಕೂಡ ಮಾಡ್ಬೋದು, ಚಿಕ್ಕ ಮಕ್ಕಳಿಗೂ ಕೂಡ ಮಾಡ್ಬೋದು ಆಯಿತಾ. ಇದಕ್ಕೆ ಏಜ್ ಅಂತ ಇಲ್ಲ ಆಯಿತಾ. ಆದರೂ ಮುಟ್ಟಾದವರು ಮಾತ್ರ ಮಾಡೋದು ಬೇಡ. ಏನು ಮಾಡಬೇಕು ಅಂತ ಹೇಳಿದರೆ, ನಾಳೆ ಉಂಟಲ್ಲ, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ, ನಾಳೆ ವೈಕುಂಠ ಏಕಾದಶಿ ಅಲ್ವಾ, ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆಯೇ ಹೇಳ್ಬೇಕು ಆಯಿತಾ. ನಾಳೆ ಇಷ್ಟು ದಿವಸ ನೀವು ಎಷ್ಟು ಲೇಟ್ ಆಗಿದ್ದರೂ ಕೂಡ ನಾಳೆ ಸ್ವಲ್ಪ ಬೇಗನೆ ಹೇಳಿ. ವೈಕುಂಠ ಏಕಾದಶಿ ಇರುವ ಕಾರಣಕ್ಕೆ ಚಳಿ ಅಂತ ಹೇಳ್ಕೊಂಡು 8 ಗಂಟೆ ತನಕ 7 ಗಂಟೆ ತನಕ ಮಲ್ಕೊಳ್ಳೋದಲ್ಲ. ನಾಳೆ ಒಂದು ದಿವಸ ಆದಷ್ಟು ಟ್ರೈ ಮಾಡಿ ಆಯಿತಾ ಹೇಳಲಿಕ್ಕೆ. ಬೆಳಿಗ್ಗೆ ಎದ್ದು ಕೂಡಲೇ ಏನು ಮಾಡಿ ಅಂತ ಹೇಳಿದರೆ, ತಣ್ಣೀರಲ್ಲಿ ಎಲ್ರಿಗೂ ಕೂಡ ಇದು ಈ ಚಳಿಯಲ್ಲಿ, ಅಂದರೆ ಇವಾಗ ಬೆಂಗಳೂರಲ್ಲಿ ಇರುವವರಿಗಂತೂ ತಣ್ಣೀರು ಸ್ನಾನ ಮಾಡಲಿಕ್ಕೆ ಆಗೋದೇ ಇಲ್ಲ. ಆಮೇಲೆ ನೀವು ಏನಾದರೂ ವ್ರತ ಮಾಡ್ತಿದ್ದೀರಾ, ತಣ್ಣೀರು ಸ್ನಾನ ಮಾಡಬೇಕು ಅಂತ ಹೇಳ್ಕೊಂಡು ಮಾಡಿದರೆ, ನನಗೆ ಈಗಾಗಿದೆ ನೋಡಿ ಪರಿಸ್ಥಿತಿ, ಆ ರೀತಿ ಪರಿಸ್ಥಿತಿ ಬರ್ತದೆ. ದೇವರು ಯಾವತ್ತೂ ಕೂಡ ತಣ್ಣೀರಲ್ಲೇ ಸ್ನಾನ ಮಾಡಿ ನನಗೆ ಪೂಜೆ ಮಾಡಿ ಅಂತ ಹೇಳ್ಕೊಂಡು ಹೇಳಲಿಲ್ಲ. ಆದ್ದರಿಂದ ನೀವು ನಾಳೆ ಬೆಳಿಗ್ಗೆ ಎದ್ದು ಕೂಡಲೇ ಏನು ಮಾಡಬೇಕು ಅಂತ ಹೇಳಿದರೆ, ಇದು ತಲೆ ಸ್ನಾನ ಮಾಡಲಿಕ್ಕೆ ಉಂಟು, ಬಿಸಿ ನೀರಲ್ಲೇ ತಲೆ ಸ್ನಾನ ಮಾಡಿ. ಆದರೆ ಆ ನೀರಿಗೆ ಏನು ಮಿಕ್ಸ್ ಮಾಡಬೇಕು ಅಂತ ಹೇಳಿದರೆ, ತುಳಸಿ ದಳ ಆಯಿತಾ. ತುಳಸಿ ದಳ ಅಂತ ಹೇಳ್ಕೊಂಡು ನೀವು ಪೂಜೆ ಮಾಡ್ತೀರ ನೋಡಿ, ತುಳಸಿ ಅದರದ್ದೆಲ್ಲ ತುಳಸಿದ್ದೆಲ್ಲ ತೆಗಿಲಿಕ್ಕೆ ಹೋಗಬೇಡಿ ಆಯಿತಾ. ಗುರುವಾರ ಮತ್ತು ಶುಕ್ರವಾರ ದಿವಸ ಇದು ತುಳಸಿಯನ್ನು ತೆಗಿಲಿಕ್ಕೆ ಇಲ್ಲ. ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ತುಳಸಿ ಇದು ಕಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ನಿಮಗೆ ಉಂಟಲ್ಲ, ಆರಾಮಾಗಿ ಅಂಗಡಿಯಲ್ಲೆಲ್ಲ ಸಿಗ್ತದೆ ತುಳಸಿ ಆಯಿತಾ. ಅಂದರೆ ಹೂವೆಲ್ಲ ಮಾರ್ತಾರೆ ನೋಡಿ, ಆ ಅಂಗಡಿಯಲ್ಲಿ ಸಿಗ್ತದೆ. ನೀವು ಇವತ್ತೇ ತಂದು ಇಟ್ಕೊಳ್ಳಿ ಮನೆಯಲ್ಲಿ, ಇವತ್ತು ಸಾಯಂಕಾಲವೇ ತುಳಸಿಯನ್ನು ತಂದು ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ತುಳಸಿ ಅಂದರೆ ನೀವು ಪೂಜೆ ಮಾಡೋದು ಬಿಟ್ಟು ಬೇರೆ ತುಳಸಿ ಗಿಡ ಉಂಟು ಅಂತ ಹೇಳ್ಕೊಂಡಾದರೆ ಅದನ್ನು ತೆಗೆದ್ರೆ ಕೂಡ ಪರವಾಗಿಲ್ಲ, ಏನಾಗೋದಿಲ್ಲ. ಆದರೆ ನೀವು ಪೂಜೆ ಮಾಡ್ತಿರುವ ತುಳಸಿಯನ್ನು ತೆಗಿಲಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸ್ನಾನ ಮಾಡ್ತಾರೆ ನೋಡಿ, ಅಷ್ಟು ಜನರಿಗೆ ಕೂಡ ಅವರು ಸ್ನಾನಕ್ಕೆ ಹೋಗುವ ಮೊದಲು ಆ ಟಬ್ಗೆ, ಅಂದರೆ ಬಿಸಿ ನೀರಾದರೆ ಬಿಸಿ ನೀರು, ತಣ್ಣೀರು ಸ್ನಾನ ಮಾಡುವವರಾದರೆ ತಣ್ಣೀರು ಸ್ನಾನಕ್ಕೆ ತುಳಸಿ ದಳ. ತುಳಸಿ ಅಂದರೆ ವಿಷ್ಣುವಿಗೆ ತುಂಬ ಇಷ್ಟ, ಪ್ರತಿಯೊಬ್ಬರಿಗೆ ಗೊತ್ತುಂಟಲ್ವ ತುಳಸಿ ಆಯಿತಾ. ಆ ಕಾರಣದಿಂದ ಒಂದು ದಳ ತುಳಸಿಯನ್ನು ನೀವೇನು ಮಾಡಿ ಸ್ನಾನದ ನೀರಿಗೆ ಹಾಕಿ, ಜೊತೆಗೆ ಸ್ವಲ್ಪ ಅರಶಿನ ಪುಡಿ ಆಯಿತಾ, ಅರಶಿನ ಪುಡಿಯನ್ನು ಹಾಕಿ. ಅದರ ಜೊತೆಗೆ ಯಾವುದು ಹಾಕಬೇಕು ಅಂತ ಹೇಳಿದರೆ, ಅಶ್ವತ್ಥ ಮರದ ಎಲೆ. ಅಶ್ವತ್ಥ ಅಂತ ಹೇಳಿದರೆ ಇದು ಅರಳಿ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ, ಕೆಲವು ಕಡೆಯಲ್ಲಿ ಅಶ್ವತ್ಥ ಮರ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಹಾರ್ಟ್ ಶೇಪಲ್ಲಿ ಎಲೆ ಇರ್ತದೆ ನೋಡಿ, ಆ ಎಲೆ. ದೇವಸ್ಥಾನದಲ್ಲೆಲ್ಲ ಅಶ್ವತ್ಥ ಕಟ್ಟೆ ಇರ್ತದೆ ಅಥವಾ ಅರಳಿ ಕಟ್ಟೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಆ ಎಲೆ. ಆದರೆ ನೆನ್ಪಿಟ್ಕೊಳ್ಳಿ, ಏನು ಮಾಡಬಾರ್ದು ಅಂತ ಹೇಳಿದರೆ, ಅಶ್ವತ್ಥ ಎಲೆಯನ್ನು ಕಿತ್ಕೊಂಡು ಬರಲಿಕ್ಕೆ ಕೂಡ ಇಲ್ಲ ಆಯಿತಾ. ಅಲ್ಲಿ ಕೆಳಗಡೆ ಬಿದ್ದಿರ್ತದೆ ನೋಡಿ, ಆ ಎಲೆ ಕೂಡ ತುಂಬ ಶ್ರೇಷ್ಠ. ಯಾಕಂತ ಹೇಳಿದರೆ, ವಿಷ್ಣು ಉಂಟಲ್ಲ, ವಿಷ್ಣು ಅಶ್ವತ್ಥ ಮರದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಸಾಕ್ಷಾತ್ ವಿಷ್ಣುವೇ ಅಶ್ವತ್ಥ ಮರದಲ್ಲಿ ನೆಲೆಸಿರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ಕಾರಣದಿಂದ ನೀವೇನು ಮಾಡಿ ಅಂತ ಹೇಳಿದರೆ, ಬಿದ್ದ ಎಲೆಯಲ್ಲಿ ಕೂಡ ಉಂಟಲ್ಲ ವಿಷ್ಣುವಿನ ಆಶೀರ್ವಾದ ಇರ್ತದೆ. ಎಲೆ ಬಿದ್ದಿದೆ ಅಂತ ಹೇಳ್ಕೊಂಡು, ಅಂದರೆ ಗಲೀಜಲೆಲ್ಲ ಬಿದ್ದಿದ್ದು ಎತ್ಕೊಳ್ಳಿಕ್ಕೆ ಹೋಗಬೇಡಿ. ಆ ಕಟ್ಟೆಯಲ್ಲೆಲ್ಲ ಬಿದ್ದಿರ್ತದೆ ನೋಡಿ, ಆ ಎಲೆಯನ್ನು ತೆಗಿಬೋದು ಆಯಿತಾ. ಇವಾಗ ತುಳಸಿ, ಅರಶಿನ ಪುಡಿ, ಜೊತೆಗೆ ಏನು ಮಾಡಿ ಅಂತ ಹೇಳಿದರೆ ಅಶ್ವತ್ಥ ಎಲೆಯನ್ನು ಮೂರನ್ನು ಕೂಡ ನೀವು ನೀರಿಗೆ ಹಾಕಿ ಉಂಟಲ್ಲ, ತಲೆ ಸ್ನಾನ ಮಾಡ್ಕೊಂಡು ಬಂದು, ಆಮೇಲೆ ನಿಮಗೆ ಬೆಳಿಗ್ಗೆ ದೇವಸ್ಥಾನಕ್ಕೆ ಆದರೆ, ಅಂದರೆ ಬೆಳಿಗ್ಗೆ ಬೇಗನೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ, ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮಗೆ ಆಗೋದಿಲ್ಲ ಅಂತ ಹೇಳಿದರೆ ಸಾಯಂಕಾಲ ಆದರೂ ಕೂಡ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮಗೆ ಯಾವುದು ಹತ್ತಿರ ನೋಡಿ, ಆ ವಿಷ್ಣುವಿನ ದೇವಸ್ಥಾನ, ಅಂದರೆ ಗೋವಿಂದನ ದೇವಸ್ಥಾನ ಅಥವಾ ವೆಂಕಟರಮಣ ದೇವಸ್ಥಾನ, ತುಂಬ ಅಂದರೆ ದೇವರಿಗೆ ತುಂಬ ಹೆಸರುಂಟಲ್ಲ ವಿಷ್ಣುವಿಗೆ, ನೀವು ಯಾವ ಹೆಸರಲ್ಲಿ ನೋಡಿ ಕರೆದ್ರೂ ಕೂಡ ಆಗ್ತದೆ ಆಯಿತಾ. ಯಾವುದು ವಿಷ್ಣು ಸ್ವರೂಪದಲ್ಲಿ ಯಾವ ದೇವಸ್ಥಾನ ಉಂಟು ನೋಡಿ, ಆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ನಿಮಗೆ ಖಂಡಿತ ಆಯಿತಾ, ಉಪವಾಸ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳ್ಕೊಂಡು ಬೇಸರ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ. ನೀವು ಇಷ್ಟು ಕೆಲಸ ಮಾಡಿದರೆ ಉಂಟಲ್ಲ, ನಿಮಗೆ 100% ನಿಮಗೆ ದೇವರು ಒಳ್ಳೇದು ಮಾಡ್ತದೆ. ಮತ್ತು ಮತ್ತೊಂದು ಮಾತು ನೆನಪಿಟ್ಕೊಳ್ಬೇಕು, ಏನಂತ ಹೇಳಿದರೆ, ನಾಳೆ ವೈಕುಂಠ ಏಕಾದಶಿ ಇರುವುದ ಕಾರಣಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಹಣ ಇರುವವರಾಗಿದ್ದರೆ ಅವರಿಗೆ, ಅಂದರೆ VIP ಪಾಸ್ ಎಲ್ಲ ಸಿಗ್ತದೆ, ಅಂದರೆ ಹಣ ಕೊಟ್ಟು ಉಂಟಲ್ಲ ಪಾಸ್ ತೊಗೊಳ್ತಾರೆ ಕೆಲವರು, ಅದರಲ್ಲಿ ತಗೊಂಡುಂಟಲ್ಲ ಸೀದಾ ನಿಮಗೆ ಬೇಗನೆ ಹೋಗ್ಬೋದು ಅಂತ. ಆ ಥರ ನೀವು ಮಾಡಿದರೆ ಎಂಥ ಸಹ ಪ್ರಯೋಜನ ಇಲ್ಲ ಆಯಿತಾ. ನೀವುಂಟಲ್ಲ, ದೇವರನ್ನು ನೋಡಬೇಕಾದ್ರೆ ನಾವು ಕಷ್ಟಪಟ್ಟು ದೇವರನ್ನು ನೋಡಬೇಕು. ನಮಗೆ ಹಣ ಉಂಟು ಅಂತ ಹೇಳ್ಕೊಂಡು VIP ಪಾಸ್ ತಗೊಳ್ಳೋದು ಸೀದಾ, ಅಂದರೆ ಹಣ ಇಲ್ದಿದ್ದವರಿಗೆ ಒಂದು ಲೈನ್, ಹಣ ಕೊಡುವವರಿಗೆ ಒಂದು ಲೈನ್, ಅಂದರೆ ಬೇಗ ಇವರಿಗೆ ಫಸ್ಟು ದರ್ಶನ ಕೊಡ್ತಾರೆ ಹಣ ಇರುವವರಿಗೆ.
ಆ ಥರ ಮಾಡಲಿಕ್ಕೆ ಹೋಗಬೇಡಿ. ನೀವು ಎಷ್ಟೇ ಹಣವಂತರಾದರೂ ಕೂಡ ನಾವು ದೇವರನ್ನು ಉಂಟಲ್ಲ ಕಾದು ಕಾದು ನೋಡಬೇಕಂತೆ. ಅದರಲ್ಲಿರುವ ಸುಖ ನಮಗೆ ಯಾವುದೂ ಇಲ್ಲ. ಅದರಲ್ಲೂ ಕೂಡ ವಿಷ್ಣುವನ್ನು ನೋಡಿ ನಾವು ಕಾದು ಕಾದು ನೋಡಿದಷ್ಟು, ಅಂದರೆ ತುಂಬ ಲೈನಲ್ಲಿ ಜನ ಇರ್ತಾರೆ ನೋಡಿ, ಅವರ ಜೊತೆಗೆ ನಾವು ನಿಂತ್ಕೊಂಡು ಆ ದೇವರನ್ನು ಕಾದು ನೋಡೋದ್ರಲ್ಲಿ ಒಂದು ತೃಪ್ತಿ ಸಿಗ್ತದೆ ಆಯಿತಾ. ಆ ಕಾರಣಕ್ಕೆ ನಿಮ್ಮ ಹತ್ರ ಹಣ ಎಷ್ಟೇ ಹಣ ಇದ್ದರೂ ಕೂಡ ನೀವು ಜನರ ಜೊತೆಗೆ, ಅಂದರೆ ಎಲ್ಲ ಜನ ಬರ್ತಾರೆ ನೋಡಿ, ಸಾರ್ವಜನಿಕ ಜನ, ಅವರ ಜೊತೆಗೆ ನೀವು ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗಿ. ನಿಮಗೆ ಆಗ ಒಳ್ಳೆಯದಾಗ್ತದೆ ಆಯಿತಾ. ನಿಮ್ಮ ಹತ್ರ ಹಣ ಉಂಟು ಅಂತ ಹೇಳ್ಕೊಂಡು ಒಂದೇ ಸಲಕ್ಕೆ ದೇವರ ದರ್ಶನ, ದೇವರು ಯಾರಿಗೂ ಕೂಡ ಸುಲಭದಲ್ಲಿ ಸಿಗುವುದಿಲ್ಲ. ಕಷ್ಟಪಟ್ಟರೂ ಕೂಡ ಮುಂಚಿನ ಕಾಲದಲ್ಲಿ ಕೂಡ ನೋಡಿ, ಹಿಂದಿನ ಕಾಲದಲ್ಲಿ ಋಷಿಗಳು ಮತ್ತು ಅಥವಾ ದೇವರನ್ನು ಒಲಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಎನಿಸ್ಕೊಂಡವರು ಎಷ್ಟು ವರ್ಷ ತಪಸ್ಸು ಮಾಡ್ತಾಯಿದ್ರು. ಮಳೆ ಬಿಸಿಲು ಗಾಳಿ ಯಾವುದು ಕೂಡ ನೋಡದೆ ತಪಸ್ಸು ಮಾಡ್ತಾಯಿದ್ರು. ಅದರ ನಂತರ ದೇವರು ಕಾಣಿಸ್ತಾ ಇದ್ರು ಅವರಿಗೆ. ಅದು ನಾವೀಗ ಹಾಗೆ ಮಾಡ್ತಾ ಇಲ್ಲ. ಏನಂತ ಹೇಳಿದ್ರೆ ನಮಗೆ ಸುಲಭವಾಗಿ ಆಗಬೇಕು. ಯಾವುದು ಕೂಡ ನಾವು ಕಷ್ಟಪಡಲಿಕ್ಕೆ ತಯಾರಿಲ್ಲ. ಸುಲಭವಾಗಿ ನಮಗೆ ದೇವರು ನೋಡಲಿಕ್ಕೆ ಆಗಬೇಕು. ಆದ್ದರಿಂದ ನಾವು ಎಲ್ಲಾದರೂ VIP ಟಿಕೆಟ್ ಸಿಗ್ತದಾ ಅಥವಾ VIP ಪಾಸ್ ಸಿಗ್ತದ ಅಂತ ಹೇಳ್ಕೊಂಡು ನೋಡ್ಲಿಕ್ಕೆ ಹೋಗ್ತೇವೆ. ಹಾಗೆಲ್ಲ ನೋಡಲಿಕ್ಕೆ ಹೋಗಬೇಡಿ. ನೀವು ಜನರ ಜೊತೆಗೇ ಹೋಗಿ ನೋಡಿಕೊಂಡು ಬನ್ನಿ. ನೋಡಿ ಆವಾಗ ನೋಡಿ ಒಂದು ಸಲ ಆಯಿತಾ. ಹೋದ ವರ್ಷ ನೀವು ಆ ಥರದ್ದೆಲ್ಲ ಹೋಗಿದ್ರೆ, ಅಂದರೆ VIP ಇದು ಪಾಸ್ ಮೂಲಕ ಹೋಗಿದ್ರೆ, ಈ ವರ್ಷ ನೀವು ಜನರ ಜೊತೆಗೇ ದೇವರನ್ನು ಕಾಯ್ತಾ ಕಾಯ್ತಾ ದೇವರನ್ನು ನಮಸಿದು ಆ ಜನರ ರಾಶಿಯಲ್ಲಿ ಲೈನಲ್ಲಿ ನಿಂತ್ಕೊಂಡಿರ್ತೀರಲ್ವ, ಆವಾಗ ನೀವು ದೇವರ ಸ್ಮರಣೆ ಮಾಡ್ತಾ ಇರಬೇಕು. ಹರೇ ರಾಮ ಹರೇ ಕೃಷ್ಣ, ಅಥವಾ ನಿಮಗೆ ಯಾವುದಾದ್ರೂ ವಿಷ್ಣುವಿಂದು ಬರ್ತದೆ ನೋಡಿ, ಅದನ್ನ ಮಂತ್ರವನ್ನು ಹೇಳ್ಕೊಳ್ತಾ ಇರಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಅಲ್ಲಿ ನಿಂತ್ಕೊಂಡಿದ್ದು ಸುಸ್ತು ಕೂಡ ಗೊತ್ತಾಗೋದಿಲ್ಲ. ಮತ್ತು ದೇವರ ದರ್ಶನಕ್ಕೆ ಹೋಗುವಾಗ ನೀವು ಫ್ರೆಶ್ ಆಗಿರ್ತೀರ. ಅಂದರೆ ನಿಮ್ಮ ಮೈ ಫ್ರೆಶ್ ಆಗೋದಲ್ಲ, ಮೈಂಡ್ ಫ್ರೆಶ್ ಆಗಿರ್ತದೆ. ಅಂದರೆ ನೀವು ದೇವರ ಜಪವನ್ನು ಮಾಡ್ತಾ ಇರ್ತೀರ, ದೇವರ ನಾಮವನ್ನು ಹೇಳ್ತಾ ಇರ್ತೀರಲ್ಲ, ಆವಾಗ ದೇವರು ಕೂಡ ನಿಮಗೆ ಹತ್ತಿರ ಆಗ್ತಾರೆ. ಆ ಕಾರಣದಿಂದ ನೀವು ಕಾದು ಕಾದು ದೇವರನ್ನು ನೋಡಬೇಕು. ದೇವರು ನಿಮ್ಮನ್ನು ಕಾಯೋದಲ್ಲ, ನೀವೇ ದೇವರನ್ನು ಕಾದು ನೋಡಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಇಷ್ಟು ವರ್ಷ ಮಾಡ್ತಿದ್ರೆ ಆಯಿತು, ಈ ವರ್ಷದಿಂದ ಆದರೂ ನೀವು ದೇವರನ್ನು ನ್ಯಾಯವಾಗಿ ನೋಡಲಿಕ್ಕೆ ಟ್ರೈ ಮಾಡಿ. ನಿಮ್ಮ ಹತ್ರ ಹಣ ಉಂಟು ಅಂತ ಹೇಳ್ಕೊಂಡಾದ್ರೆ, ಹಣ ಕೊಟ್ಟರೆ ಯಾರನ್ನು ಬೇಕಾದರೂ ಕೊಂಡ್ಕೋಬಹುದು, ದೇವರನ್ನು ಪೂರ ಕೊಂಡ್ಕೊಳ್ತೇವೆ ಅಂತ ಹೇಳ್ಕೊಂಡು ಹೇಳಿದರೆ ನಿಮ್ಮ ಹತ್ರ ಇವಾಗ ಹಣ ಇರ್ಬೋದು, ಮುಂದೆ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಆ ಕಾರಣದಿಂದ ಭಿಕ್ಷುಕನನ್ನು ಅರಸ ಮಾಡುವ ಶಕ್ತಿ ಕೂಡ ದೇವರಿಗೆ ಉಂಟು, ಅರಸನನ್ನು ಭಿಕ್ಷುಕ ಮಾಡುವ ಶಕ್ತಿ ಕೂಡ ದೇವರಿಗೆ ಉಂಟು ಆಯಿತಾ. ನಾವು ದೇವರಿಗೆ ಗೌರವ ಕೊಟ್ಟರೆ ದೇವರು ಕೂಡ ನಮ್ಮನ್ನು ಗೌರವ ಕೊಟ್ಟದಿಂದ ನೋಡ್ತಾರೆ, ಪ್ರೀತಿಯಿಂದ ನೋಡ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೊಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ, ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.